ರಾಷ್ಟ್ರ ಮರೆತಿರುವಂತಹ ರಾಜ್ಯ ಕವಿಯ ಸ್ಮಾರಕ ಎಲ್ಜಿ ಜ್ಯೋತಿಶ್ವರ ಕನ್ನಡದ ಪ್ರಥಮ ಕವಿ ಎಂದೇ ಪ್ರಸಿದ್ಧರಾದಂತಹ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ನೆಲೆಸಿದ ಹುಟ್ಟೂರು ಸದ್ಯ ಕೇರಳದಲ್ಲಿರುವಂತಹ ಮಂಜೇಶ್ವರದ ರಾಷ್ಟ್ರಕವಿ ನಿವಾಸಕ್ಕೆ ಅಂತಾರಾಷ್ಟ್ರೀಯ ಬಹುಭಾಷಾ ವಿದ್ವಾಂಸ ಸಾಂಸ್ಕೃತಿಕ ರಾಯಭಾರಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಕನ್ನಡ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ 5,000ಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರಗಳನ್ನ ನುಡಿ ಚಿತ್ರಗಳನ್ನ ಜಾಹೀರಾತುಗಳಿಗೆ ನಿರೂಪಣಾ ಸಾಹಿತ್ಯವನ್ನ ರಚಿಸಿರುವ ಎಲ್ಜಿ ಜ್ಯೋತಿಶ್ವರ ಬೆಂಗಳೂರು ಅವರು ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಾಹಿತ್ಯ ಸಂಸ್ಕೃತಿ ಐತಿಹಾಸಿಕ ಸ್ಮಾರಕಗಳ ಸಾಕ್ಷ್ಯಚಿತ್ರದ ಚಿತ್ರೀಕರಣದ ಪೂರ್ವ ಸಮೀಕ್ಷೆಯ ಸಂದರ್ಭದಲ್ಲಿ ಜೂನ್ 2ರಂದು ಮಂಜೇಶ್ವರಕ್ಕೆ ಆಗಮಿಸಿ ರಾಷ್ಟ್ರ ಮರೆತಿರುವಂತಹ ರಾಷ್ಟ್ರಕವಿಯ ಸ್ಮಾರಕ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಲವು ದಶಕಗಳ ಹಿಂದೆ ಕೇರಳ ಕರ್ನಾಟಕ ಸರ್ಕಾರಗಳ ಜಂಟಿ ಸಹಭಾಗಿತ್ವದಲ್ಲಿ ರಾಷ್ಟ್ರಕವಿಯ ಹೆಸರಿನಲ್ಲಿ ಟ್ರಸ್ಟ್ ಸಮಿತಿಯನ್ನು ರಚಿಸಿ ಕಾರ್ಯಪ್ರವೃತ್ತರಾದವರು. ಇವುಗಳ ನಿರಾಸಕ್ತಿಯಿಂದ ರಾಷ್ಟ್ರಕವಿ ನಿವಾಸ, ಗ್ರಂಥ ಭಂಡಾರ, ಅತಿಥಿ ಗೃಹ ಸಭಾಂಗಣದ ಕಾಮಗಾರಿಗಳು ಪೂರ್ಣಗೊಳ್ಳದೆ ಇರುವಂತಹ ಇಬ್ಬರು ನೌಕರರಿಗೆ ಸಂಬಳ ಪಾವತಿಯಾಗದೆ ಶೋಚನೀಯ ಸ್ಥಿತಿಯಲ್ಲಿದೆ. ರಾಷ್ಟ್ರಕವಿ ಸ್ಮಾರಕದ ಸಮಗ್ರ ಅಭಿವೃದ್ಧಿಗಾಗಿ ಕೇರಳ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರು, ಶಾಸಕರು ಮತ್ತು ಕಾಸರಗೋಡು ಜಿಲ್ಲಾ ಪಂಚಾಯತ್, ಬ್ಲಾಕ್ ಪಂಚಾಯತ್, ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತ್ ತಮ್ಮ ವಾರ್ಷಿಕ ಬಜೆಟ್ನಲ್ಲಿ ವಿಶೇಷ ಅನುದಾನವನ್ನು ನೀಡಬೇಕೆಂದು ಕಾಸರಗೋಡು ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಮ ಕಾಸರಗೋಡು ಒತ್ತಾಯಿಸಿದ್ದಾರೆ. ರಾಷ್ಟ್ರಕವಿ ಗೋವಿಂದ ಪೈ ಟ್ರಸ್ಟ್ ಸಮಿತಿಯನ್ನ ಪುನರ್ ಸಂಘಟಿಸಿ ಕೇರಳ ಕರ್ನಾಟಕ ಸರ್ಕಾರದಿಂದ ನಾಮನಿರ್ದೇಶಿತ ನೂತನ ಸದಸ್ಯರನ್ನ ಸೇರ್ಪಡೆಗೊಳಿಸಬೇಕೆಂದು ಸಂಬಂಧಪಟ್ಟ ಕೇರಳ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿ ಸಚಿವರಲ್ಲಿಗೆ ವಿವಿಧ ಸಂಘ ಸಂಸ್ಥೆಗಳ ಪ್ರಾತಿನಿಧಿಕವಾದ ನಿಯೋಗವನ್ನ ಕೊಂಡೊಯ್ಯುವ ಉದ್ದೇಶದಿಂದ ಸಮಾನ ಆಸಕ್ತರ ಸಮ್ಮುಖದಲ್ಲಿ ರೂಪುರೇಷೆ ತಯಾರಿಸಲು ಕಾಸರಗೋಡು, ಮಂಗಳೂರು, ಬೆಂಗಳೂರು, ತಿರುವನಂತಪುರದಲ್ಲಿ ದುಂಡು ಮೇಜಿನ ಪರಿಷತ್ ಸಭೆಯನ್ನ ಶೀಘ್ರದಲ್ಲಿ ಕರೆಯಲಾಗುತ್ತದೆ. ಈ ಕುರಿತು ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರನ್ನ ಅವರ ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಚರ್ಚಿಸಲಾಗುತ್ತದೆ ಎಂದು ಎಲ್ಜಿ ಜ್ಯೋತಿಶ್ವರ ಬೆಂಗಳೂರು ಹಾಗೂ ಕಾಸರಗೋಡು ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಮ ಕಾಸರಗೋಡು ತಿಳಿಸಿದ್ದಾರೆ. ಕನ್ನಡ ನಿಘಂಟಿನ ಪ್ರಥಮ ಸಂಪಾದಕ ಬಹುಭಾಷಾ ಪಂಡಿತ ಎಲ್ ಗುಂಡಪ್ಪ ಅವರು ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಮತ್ತು ತಮಿಳು ಪಂಡಿತರು. ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡ ನಿಘಂಟುಗಳ ಮೊದಲ ಸಂಪಾದಕರು. BM ಶ್ರೀ ಅವರ ನೇರ ಶಿಷ್ಯರು. ಗೋವಿಂದ ಪೈ ಅವರು ಸ್ವತಃ ತಾವೇ ತಯಾರಿಸಿದ ನೇರಳೆ ಬಣ್ಣದ ಶಾಯಿಯಲ್ಲಿ ಪೋಸ್ಟ್ ಕಾರ್ಡ್ನಲ್ಲಿ ಸಾಹಿತ್ಯ ಚರ್ಚೆ ಮಾಡ್ತಾ ಇದ್ರು ಎಂದು ಗೋವಿಂದ ಪೈ ನಿವಾಸದ ಗಣ್ಯರ ದಾಖಲೆ ಪುಸ್ತಕದಲ್ಲಿ ತನ್ನ ತಂದೆ ಎಲ್ ಗುಂಡಪ್ಪ ಅವರ ಕುರಿತ ಪುತ್ರ ಎಲ್ಜಿ ಜ್ಯೋತಿಶ್ವರ ಬರೆದಿದ್ದಾರೆ. ಕನ್ನಡ ಪುನರ್ಚೇತನಕ್ಕಾಗಿ 1,500 ನುಳಿಗಳು, 10 ಆಟಗಳು, ಕರ್ನಾಟಕದ ಬಗೆ ಬಗೆಯ 10,000 ರಸಪ್ರಶ್ನೆಯನ್ನು ರಚಿಸಿದ್ದಾರೆ. ಸಾಕ್ಷ್ಯಚಿತ್ರ ನಿರ್ಮಾಣ, ನಿರೂಪಣೆಯ ಪರಿಣಿತರಾಗಿದ್ದಾರೆ. ರಾಷ್ಟ್ರಕವಿ ನಿವಾಸ ಸಮುಚ್ಚಯದ ಕಾಯಕಲ್ಪಕ್ಕೆ ಸೇವೆ ಮಾಡ್ತೇನೆ, ಮಹಾಕವಿ ಚೇತನಕ್ಕೆ ಗೌರವ ನಮನ ಎಂದು ಹೇಳಿದರು.